ರಾಜ್ಯಶಾಸ್ತ್ರದ ಅಧ್ಯಾಯ 1ರ ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ಮೊದಲನೇ ಒಂದು ಅಂಶ 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ಬೋದು. ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ತಿಳಿದುಕೊಳ್ಳುವಂತ ಪೂರ್ವದಲ್ಲಿ ಅದರ ಹಿನ್ನೆಲೆಯನ್ನು ನಾವು ನೋಡಬಹುದಾಗಿದೆ. ಏನು ಹಿನ್ನೆಲೆ ಅಂದ್ರೆ ಮೊದಲನೇ ಒಂದು ಅಂಶ, ಈಸ್ಟ್ ಇಂಡಿಯಾ ಕಂಪನಿಯು 1600ರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ಪಡೆದು ವ್ಯಾಪಾರದ ಕೋಟೆಗಳನ್ನು ತೆರೆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಈ 1947ರವರೆಗೆ ಏನಾಗುತ್ತೆ, ಈ ಬ್ರಿಟಿಷರು ಆಳ್ವಿಕೆ ಮಾಡಿರುವಂಥದ್ದನ್ನ ನಾವು ಕಾಣ್ತೀವಿ. ಅದಕ್ಕೋಸ್ಕರ ಇಲ್ಲಿ 1600ರಲ್ಲಿ ಈ ಬ್ರಿಟಿಷರು ಬರ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಅನುಮತಿಯನ್ನ ಪಡಿತದೆ. ಯಾಕಂದ್ರೆ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ಪಡೆದು ಭಾರತದಲ್ಲಿ ಏನ್ ಮಾಡ್ತದೆ, ವ್ಯಾಪಾರ ಕೂಟಗಳನ್ನ ತೆರೆಯುವಂಥದ್ದು ಮಾಡ್ತದೆ 1600. ಮತ್ತೆ ನೆಕ್ಸ್ಟ್ ಬರುವಂತ ಇನ್ನೊಂದು ಅಂಶ ಅಂದ್ರೆ 1757ರಲ್ಲಿ ಒಂದು ಪ್ಲಾಸಿ ಕದನ ಆಗ್ತದೆ. ಅದರ ನಂತರ ರಾಜಕೀಯ ಅಧಿಕಾರವನ್ನ ಪಡೀತದೆ. ಅಂದ್ರೆ ಬ್ರಿಟಿಷರು ಈ ಒಂದು ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತದೆ, ವ್ಯಾಪಾರಕ್ಕೋಸ್ಕರ ಬಂದು ವ್ಯಾಪಾರ ಕೋಟೆಯನ್ನ ಕಟ್ಟಿ ನಂತರ 1957ರಲ್ಲಿ ಒಂದು ಪ್ಲಾಸಿ ಕದನವನ್ನ ಮಾಡ್ತದೆ. ಆ ಪ್ಲಾಸಿ ಕದನದ ನಂತರ ರಾಜಕೀಯ ಅಧಿಕಾರವನ್ನ ಪಡೆಯುವಂಥದ್ದು ಮಾಡ್ತದೆ. ಮತ್ತೆ ಇಲ್ಲಿ ಈಗ ಈ ಕಂಪನಿ ಏನಾಗ್ತದೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ 1757ರಿಂದ 1858ರವರೆಗೆ ಆಡಳಿತ ಅದನ್ನು ನಡೆಸ್ತದೆ. ಮತ್ತೆ ಈ ನಮ್ಮ ಭಾರತ ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ 2 ಹಂತಗಳನ್ನ ನಾವು ಕಾಣ್ತೀವಿ. ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಈ 1935ರ ಭಾರತ ಸರ್ಕಾರ ಕಾಯ್ದೆ ಬಹಳಷ್ಟು ಮುಖ್ಯವಾದ ಒಂದು ಮಹತ್ವದ ಪಾತ್ರವನ್ನ ವಹಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ಇಲ್ಲಿ ಭಾರತ ಸಂವಿಧಾನಿಕ ಬೆಳವಣಿಗೆ 2 ಹಂತಗಳನ್ನು ನಾವು ಕಾಣ್ತೇವೆ. ಒಂದು ಮೊದಲನೇದಾಗಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಆದಂತ ಸಂವಿಧಾನದ ಬೆಳವಣಿಗೆ, ಅಂದ್ರೆ 1765ರಿಂದ 1857ರವರೆಗೆ ಇದು ಇರುವಂಥದ್ದು. ಅಂದ್ರೆ 58 ಅಲ್ಲಿವರೆಗೂ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಳ್ವಿಕೆಯಲ್ಲಿ ಸಂವಿಧಾನದ ಬೆಳವಣಿಗೆ ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಅನೇಕ ಒಂದು ಬದಲಾವಣೆಗಳು ಕಾಣ್ತೀವಿ. ಅದೇ ರೀತಿಯಾಗಿ ಎರಡನೇದಾಗಿ ನಮ್ಮ ಭಾರತ ಸಂವಿಧಾನಿಕ ಬೆಳವಣಿಗೆ 2ನೇ ಹಂತ ಅಂದ್ರೆ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಾದ ಸಂವಿಧಾನದ ಬೆಳವಣಿಗೆ ಅಂತ ಹೇಳ್ಬೋದು. ಇದು ಯಾವಾಗ ನಾವು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಸ್ಕೊಳ್ತೀವಿ, ಆಗ ಅದರ ನಂತರ ಬಂದುವಂತ ಈ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆ ಸಂವಿಧಾನ ಅಂತ ಹೇಳ್ಬೋದು. ಅಂದ್ರೆ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಾದಂತ ಸಂವಿಧಾನದ ಬೆಳವಣಿಗೆ ಅದು ಏನ್ ಬರ್ತದೆ, ಈ ಒಂದು 1935ರ ಕಾಯ್ದೆ ಈ ಒಂದು ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಬರುವಂತದ್ದನ್ನ ನಾವು ನೋಡ್ತೀವಿ. ಅಂದ್ರೆ 1858ರಿಂದ 1947ರವರೆಗೆ ಏನ್ ಕಾಯ್ದೆಗಳಾಗ್ತವೆ ಅದು ನೇರವಾಗಿ ಬ್ರಿಟಿಷ್ ಸರ್ಕಾರದಿಂದ ಚಕ್ರವರ್ತಿಯಿಂದ ಆಳ್ವಿಕೆಯಲ್ಲಿ ಆದಂತ ಸಂವಿಧಾನದ ಅನೇಕ ಕಾಯ್ದೆಗಳನ್ನ ನಾವು ಕಾಣುತ್ತೀವಿ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆಳ್ವಿಕೆಯಲ್ಲಾದಂತ ಸಂವಿಧಾನದ ಬೆಳವಣಿಗೆಯ ಒಂದು ಅಂಶಗಳನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಅದ್ರ ಹಿನ್ನೆಲೆ ಗೊತ್ತಿರಬೇಕಾಗ್ತದೆ. ಅಂದ್ರೆ 1600ರಲ್ಲಿ ಬ್ರಿಟಿಷರ್ ಬಂದ್ರು, ಮತ್ತೆ ಕಂಪನಿಯಿಂದ ಏನೇನು ಸಂವಿಧಾನದ ಬೆಳವಣಿಗೆಗೆ ಒಂದು ಕೊಡುಗೆಯನ್ನು ನೀಡಿದ್ರು, ಅಂದ್ರೆ ಅಲ್ಲಿ ಯಾವ ಶಾಸನಗಳನ್ನು ತಂದ್ರು ಅನ್ನೋದು ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯವಾಗ್ತದೆ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಅಥವಾ ಆಳ್ವಿಕೆಯಲ್ಲಾದಂಥ ಸಂವಿಧಾನದ ಬೆಳವಣಿಗೆಯ ಮೊದಲನೇ ಅಂಶ ಅಂದ್ರೆ ರೆಗ್ಯುಲೇಟಿಂಗ್ ಶಾಸನ ಅಂತ ಹೇಳ್ಬೋದು. ಅಂದ್ರೆ 1773ರಲ್ಲಿ ಇದು ಮೊದಲನೇದಾಗಿ ಮಾಡಲಾಗ್ತದೆ ರೆಗ್ಯುಲೇಟಿಂಗ್ ಶಾಸನ. ಮತ್ತೆ ಇನ್ನೊಂದು ಅಂಶ ಅಂದ್ರೆ 1784ರ ಕ್ವಿಟ್ ಇಂಡಿಯಾ ಶಾಸನ ಅಂತ ಹೇಳ್ಬೋದು.
ಮತ್ತೆ ಈ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆಳ್ವಿಕೆಯ ಅವಧಿಯಲ್ಲಿ ಆದಂತಹ ಸಂವಿಧಾನದ ಇನ್ನೊಂದು ಶಾಸನ ಬೆಳವಣಿಗೆ ಅಂತ ಹೇಳ್ಬೋದು. ಅದ್ಯಾವುದಂದ್ರೆ 1813ರ ಶಾಸನ, 1833ರ ಒಂದು ಶಾಸನ, ಮತ್ತೆ ಲಾಸ್ಟ್ ಈ ಒಂದು 1853ರ ಒಂದು ಸನ್ನದ್ದು ಶಾಸನ ಅಂತ ಹೇಳ್ಬೋದು. ಇದು ಕಂಪನಿ ಆಳ್ವಿಕೆಯಲ್ಲಿ ಆದಂತ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಈ ಕಂಪನಿಯ ಆಡಳಿತ ಅವಧಿಯಲ್ಲಿ ಈ ಬಹಳಷ್ಟು ಭ್ರಷ್ಟಾಚಾರ, ಶೋಷಣೆ ಮತ್ತು ತಾರತಮ್ಯ ಮುಗಿಲು ಮುಟ್ಟಿತ್ತು. ಅದಕ್ಕೋಸ್ಕರ ಏನು ಆ ಸಮಯದಲ್ಲಿ 1857ರವರೆಗೆ ಈ ಒಂದು ಕಂಪನಿ ಸರ್ಕಾರ ಇರುವಂಥದ್ದು, ಕಂಪನಿ ಆಡಳಿತ ನಡೆಸುವಂಥದ್ದನ್ನು ನಾವು ನೋಡ್ತೀವಿ. 1857ರಲ್ಲಿ ಸಿಪಾಯಿ ದಂಗೆ ಅಂತ ನಡೀತದೆ. ಈ ಸಿಪಾಯಿ ದಂಗೆಯ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಸಿಪಾಯಿ ದಂಗೆಯ ಒಂದು ಸಂದರ್ಭದಲ್ಲಿ ಆ ಒಂದು ಈ ಕಾರಣದಿಂದಾಗಿ ಈ ಕಂಪನಿಯಿಂದ ಕ್ರೌನಿಗೆ ವರ್ಗಾವಣೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಭಾರತ ಆಡಳಿತಕ್ಕೆ ಏನಾಗ್ತದೆ, ಕಂಪನಿಯ ಆಡಳಿತದಿಂದ ಒಂದು ಚಕ್ರಾಧಿಪತ್ಯ ಅಂದ್ರೆ ಬ್ರಿಟಿಷರ ಒಂದು ಚಕ್ರಾಧಿಪತ್ಯ ಅಂದ್ರೆ ನೇರ ಆಳ್ವಿಕೆಗೆ ಒಳಪಡುವಂಥದ್ದನ್ನ ನಾವು ಕಾಣ್ತೀವಿ. ಅದಕ್ಕೆ ನಿಮಗೆ ಒಂದು ಕ್ವಶನ್ ಬರ್ಬೋದು, ಏನಂದ್ರೆ ಈ ಒಂದು ಭಾರತದ ಆಡಳಿತವು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲ್ಪಟ್ಟ ಇಸ್ವಿ ಯಾವುದು ಅಥವಾ ಯಾವಾಗ ಅಂತ. ಅದು 1958ರ ಕಾಯ್ದೆ ಮೂಲಕ ಈ ಆಡಳಿತ ನಡೆಸುವಂಥದ್ದನ್ನು ನಾವು ಕಾಣ್ತೀವಿ. ಯಾಕೆ ಕಾರಣ ಏನಂದ್ರೆ 1857ರಲ್ಲಿ ನಡೆದಂತ ಸಿಪಾಯಿ ದಂಗೆ ಅಂತ ಹೇಳ್ಬೋದು. ಹೌದಾ? ಈ ರೀತಿಯಾಗಿ ಈ ಸಿಪಾಯಿ ದಂಗೆ ನಡೀಲಿಕ್ಕೆ ಒಂದು ಕಾರಣದಿಂದಾಗಿ ಅವಾಗ ಕಂಪನಿ ಏನಿರ್ತದೆ, ಬ್ರಿಟಿಷ್ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಬದಲಾಗಿ ನೇರವಾಗಿ ಅಲ್ಲಿ ಏನಾಗ್ತದೆ, ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತದೆ, ಬ್ರಿಟಿಷರ ಒಂದು ಏನು ಚಕ್ರಾಧಿಪತ್ಯಕ್ಕೆ ಒಳಪಡ್ತದೆ ಅಂತ ಹೇಳ್ಬೋದು ಭಾರತ ಒಂದು ಆಡಳಿತ. ಅಂದ್ರೆ ಅಂದ್ರೆ ಕಂಪನಿಯ ಆಡಳಿತದಲ್ಲಿ ಅನೇಕ ಭ್ರಷ್ಟಾಚಾರ, ಶೋಷಣೆ, ತಾರತಮ್ಯ ಈ ರೀತಿ ಮುಗಿಲು ಮುಟ್ಟಿರೋದನ್ನ ಭಾರತೀಯರು ಅದಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಈ ಒಂದು ಸ್ವಾತಂತ್ರ್ಯ ಪಡೆಯುವ ದಿಕ್ಕಿನಲ್ಲಿ ಈ ಒಂದು ಒತ್ತಡವನ್ನ ಹೇರುವಂತ ಕೆಲಸ ಅಲ್ಲಿ ನಡೀತಾ ಹೋಗ್ತದಂತ ಹೇಳ್ಬೋದು. ನೋಡಿ, ಈ ಸಿಪಾಯಿ ದಂಗೆಯನ್ನ ಏನಂತ ಕರೀತಾರೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯಲಾಗ್ತದೆ. ಏನಂತ ಕರೀತಾರೆ ಈ ಸಿಪಾಯಿ ದಂಗೆಯನ್ನ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ನೋಡಿ, ಬ್ರಿಟಿಷ್ ಚಕ್ರವರ್ತಿಯ ಆಳ್ವಿಕೆಯಲ್ಲಾದಂತ ಒಂದು ಸಂವಿಧಾನದ ಬೆಳವಣಿಗೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಏನಾಗ್ತದೆ ಅಂದ್ರೆ ಇಂಥ ಒಂದು ಬೆಳವಣಿಗೆ ಈ ಸಿಪಾಯಿ ದಂಗೆಯ ನಂತರ ಬಂದಿರುವಂತ ಒಂದು ಬ್ರಿಟಿಷ್ ಚಕ್ರವರ್ತಿಯ ಆಳ್ವಿಕೆಯಲ್ಲಾದಂತ ಒಂದು ಸಂವಿಧಾನದ ಬೆಳವಣಿಗೆಯನ್ನ ನಾವು ನೋಡ್ತೀವಿ. ಅಂದ್ರೆ ಮೊದಲನೇದಾಗಿ ಒಂದು ಸಂವಿಧಾನ, ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಾದಂತ ಸಂವಿಧಾನದ ಬೆಳವಣಿಗೆ ಅಂದ್ರೆ ಈ ಒಂದು 1935ರ ಕಾಯ್ದೆಯ ಹಿನ್ನೆಲೆಯ ಒಂದು ಬೆಳವಣಿಗೆ ಅಂದ್ರೆ ಇದನ್ನು ಕೂಡ ನಾವು ಹೇಳ್ಬೋದು. ಮೊದಲನೇ ಒಂದು ಅಂಶ 1858ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ಬೋದು. ಅಂದ್ರೆ ಇದು ಈ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಒಂದು ಸಂವಿಧಾನದ ಬೆಳವಣಿಗೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಂಪನಿ ಆಡಳಿತದಲ್ಲಿ ಭ್ರಷ್ಟಾಚಾರ, ಶೋಷಣೆ, ತಾರತಮ್ಯ ಬಹಳಷ್ಟು ಮುಗಿಲು ಮುಟ್ಟಿರುವುದರಿಂದ ಅದನ್ನ ತಡಲಿಕ್ಕೆ ಈ ಒಂದು ಕಾಯ್ದೆಯನ್ನ ಒಂದು ಬ್ರಿಟಿಷ್ ಚಕ್ರವರ್ತಿ ಅಲ್ಲಿ ಮಾಡ್ತಾನೆ ಅಂತ ಹೇಳ್ಬೋದು. ಆಮೇಲೆ ನೋಡ್ರಿ, 1885ರಲ್ಲಿ ಸ್ಥಾಪನೆ ಆದಂತ ಈ ಕಾಂಗ್ರೆಸ್ ಭಾರತದ ಒಂದು ಪ್ರಜೆಗಳಿಗೆ ವೈವಿಧ್ಯಮಯ ಒಂದು ಹಿತಾಸಕ್ತಿಗಳನ್ನ ಯಶಸ್ವಿಯಾಗಿ ಪ್ರತಿನಿಧಿಸುವಂತ ಕೆಲಸ ಅದು ಮಾಡ್ತದೆ. ಅಂದ್ರೆ ಭಾರತ ಸ್ವಾತಂತ್ರ್ಯ ಪಡೆಯುವ ದಿಕ್ಕಿನಲ್ಲಿ ಏನ್ ಮಾಡ್ತದೆ, ಚಕ್ರಾಧಿಪತ್ಯದ ಮೇಲೆ ಒತ್ತಡವನ್ನ ಹೇರ್ತಾ ಹಲವಾರು ಕಾಯ್ದೆಗಳನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಭಾರತೀಯರಿಗೆ ಒಂದು ಬೇಡಿಕೆಯನ್ನ ಈಡೇರಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಅಂದ್ರೆ 1885ರಲ್ಲಿ ಸ್ಥಾಪನೆಯಾದಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಹಳಷ್ಟು ಮಹತ್ವದ ಒಂದು ಪಾತ್ರವನ್ನ ಅಲ್ಲಿ ವಹಿಸ್ಕೊಳ್ತದೆ ಅಂತ ಹೇಳ್ಬೋದು. ಇದು ಯಾವಾಗ ಆಗ್ತದೆ ಅಂದ್ರೆ ಇದು ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಈ ಒಂದು ನಮಗೆ ಒಂದು ಸಂವಿಧಾನ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಪ್ರಯತ್ನ ಮಾಡ್ತಾ ಬರ್ತದಂತ ಹೇಳ್ಬೋದು. ಮತ್ತೆ 1900 ಇದರ
1909ರ ಒಂದು ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆಯನ್ನು ನಾವು ಕಾಣುತ್ತೀವಿ. ಅಂದ್ರೆ ಈ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಆದಂತಹ ಎರಡನೇ ಒಂದು ಕಾಯ್ದೆ ಅಂದ್ರೆ ಈ 1909ರ ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರೆಯಲಾಗ್ತದೆ, ಭಾರತ ಕೌನ್ಸಿಲ್ ಆಕ್ಟ್ ಅಂತಲೂ ಕೂಡ ಕರೀತಾರೆ, ಮತ್ತೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತಲೂ ಕೂಡ ಇದನ್ನ ಕರೀತಾರೆ. ಯಾಕೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಏನು ಈ ಒಂದು ಸುಧಾರಣೆಗಳನ್ನ ಮಾಡಲಿಕ್ಕೆ ಮಿಂಟೋ ಮತ್ತು ಮಾರ್ಲೆ ಇಬ್ರು ಕೂಡ ಇದಕ್ಕೆ ಏನು ಸುಧಾರಣೆಗಳಿಗೋಸ್ಕರ ಆ ಒಂದು ಅಂಶಗಳನ್ನ ರೆಡಿ ಮಾಡಿರ್ತಾರೆ. ಅದಕ್ಕೋಸ್ಕರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಮತ್ತೆ ಈ ಒಂದು ನೆಕ್ಸ್ಟ್ ಬರುವಂತ ಒಂದು ಅಂಶ ಅಂದ್ರೆ ಇಲ್ಲಿ ಈ 1919ರ ಒಂದು ಭಾರತ ಸರ್ಕಾರ ಒಂದು ಕಾಯ್ದೆ ಅಥವಾ ಶಾಸನ ಅಂತ ಹೇಳ್ಬಹುದು. ಅಂದ್ರೆ ಇದು ಕೂಡ ಇನ್ನೊಂದು ಹೆಸರು ಏನಂದ್ರೆ 1919ರ ಮೆಂಟಿಗೋ ಚೆಮ್ಸ್ಫರ್ಡ್ ಸುಧಾರಣೆಗಳಂತಲೂ ಕೂಡ ಇಲ್ಲಿ ಕರೀತಾರೆ. ಈ ವರದಿಯ ಪ್ರಕಾರ ಏನು ಕೆಲವೊಂದು ಬದಲಾವಣೆಗಳು ಆಗ್ತವೆ. ಅಂದ್ರೆ 1909ರ ಒಂದು ಭಾರತ ಸರ್ಕಾರ ಕಾಯ್ದೆಯಲ್ಲಿ ಏನು ವಿಫಲವಾಗಿರ್ತವೆ ಈ 1919ರ ಒಂದು ಕಾಯ್ದೆಯಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಮಾಡ್ತದೆ. ಹೀಗೆ ಮತ್ತೆ ಇದರಲ್ಲಿ ವಿಫಲವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ಏನಾಗ್ತದೆ ನೆಕ್ಸ್ಟ್ ಬರುವಂತ ಒಂದು ಕಾಯ್ದೆಯಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ. ಅಂದ್ರೆ ಅದನ್ನೇ 1935ರ ಭಾರತ ಸರ್ಕಾರ ಕಾಯ್ದೆ. ಇದನ್ನ ಮಿನಿ ಸಂವಿಧಾನ ಅಂತಲೂ ಕೂಡ ನಾವಲ್ಲಿ ನೋಡಬಹುದು. ಹೌದಾ, ಈ ರೀತಿಯಾಗಿ ಅಲ್ಲಿ ಆ ಒಂದು ಅಂಶಗಳನ್ನ ನಾವು ಕಾಣ್ತೀವಿ. ಮತ್ತೆ ಈ 1935ರ ಭಾರತ ಒಂದು ಸರ್ಕಾರ ಕಾಯ್ದೆ ಹಾಗೆ 1947ರ ಭಾರತ ಸರ್ಕಾರ ಕಾಯ್ದೆ ಇವು ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಆದಂತ ಒಂದು ಏನು ಕಾಯ್ದೆಗಳು ಅಂತ ಹೇಳ್ಬೋದು. ನೋಡಿ, ಮೊದಲನೇದಾಗಿ ನಾವಿಲ್ಲಿ ಮುಖ್ಯವಾಗಿ ನಿಮಗೆ ಸಿಲೆಬಸ್ಗೆ ಇರುವಂತಹ ಒಂದು ಏನು ಮೊದಲನೇ ಒಂದು ಅಧ್ಯಾಯದ ಒಂದು ಅಂಶ ಅಂದ್ರೆ 1935ರ ಭಾರತ ಸರ್ಕಾರದ ಒಂದು ಕಾಯ್ದೆಯನ್ನ ನಾವು ಇಲ್ಲಿ ನೋಡ್ಬೋದು. ಅಲ್ಲಿ ಮೊದಲನೇದಾಗಿ ನೀವು ಪಾಯಿಂಟ್ಸ್ಗಳನ್ನ ನೀವು ಅದರ ಮುಖ್ಯಾಂಶಗಳನ್ನ ನಾವು ತಿಳಿದುಕೊಳ್ತಾ ಹೋಗ್ಬೇಕಾಗ್ತದೆ. ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಪೀಠಿಕೆಯನ್ನ ನಾವು ಕಾಣ್ತೀವಿ. ಆಮೇಲೆ ಇಲ್ಲಿ ಮೊದಲನೇ ಒಂದು ಅಂಶ 1935ರ ಭಾರತ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯ ಅಂಶಗಳಲ್ಲಿ ಮೊದಲನೇ ಒಂದು ಅಂಶ ಅಂದ್ರೆ ಸಂಯುಕ್ತ ಪದ್ಧತಿ ಅಂತ ಹೇಳ್ಬೋದು. ಆ ಸಂಯುಕ್ತ ಪದ್ಧತಿಯಲ್ಲಿ ಎರಡು ಅಂಶಗಳನ್ನು ನಾವು ಕಾಣ್ತೀವಿ, ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಅಂತ ನಾವಲ್ಲಿ ನೋಡಬಹುದು. ಹೌದಾ, ಈ ಒಂದು 1935ರ ಕಾಯ್ದೆಯ ಮುಖ್ಯ ಅಂಶಗಳಲ್ಲಿ. ಹೌದಾ, ಮತ್ತೆ ಈ ಒಂದು ಎರಡನೇ ಒಂದು ಅಂಶ ಅಂದ್ರೆ ಅಧಿಕಾರ ವಿಭಜನೆ ಅಂತ ಹೇಳ್ಬೋದು. ಅಧಿಕಾರ ವಿಭಜನೆಯಲ್ಲಿ 4 ಒಂದು ಅಂಶಗಳನ್ನ ನಾವು ಕಾಣ್ತೀವಿ. ಮೊದಲನೇ ಒಂದು ಅಂಶ ಅಂದ್ರೆ ಕೇಂದ್ರ ಪಟ್ಟಿ, ಆಮೇಲೆ ಪ್ರಾಂತಗಳ ಪಟ್ಟಿ, ಅಂದ್ರೆ ಅಲ್ಲಿ ರಾಜ್ಯಗಳ ಪಟ್ಟಿ ಅಂತ ನಾವು ಹೇಳ್ಬೋದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಂತ, ಈಗ ರಾಜ್ಯ ಪಟ್ಟಿ ಅಂತ ಆಗಿರುವಂಥದ್ದು. ಹೌದಾ, ಈ ಮತ್ತೆ ಸಮವರ್ತ ಪಟ್ಟಿ, ಆಮೇಲೆ ಶೇಷ ಅಧಿಕಾರಗಳು ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬರುವಂತ ಒಂದು ಇನ್ನೊಂದು ಅಂಶ ಅಂದ್ರೆ ಮೂರನೇ ಅಂಶ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯ ಅಂಶಗಳಲ್ಲಿ ಮೂರನೇ ಒಂದು ಅಂಶ ಅಂದ್ರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ದ್ವಿ ಅಂದ್ರೆ ಡೈಆರ್ಕಿ ಅಂತ ಅಲ್ಲಿ ಕರೆಯಲಾಗ್ತದೆ. ಅಂದ್ರೆ ವರ್ಗಾಯಿಸಿದ ವಿಷಯಗಳನ್ನು ನಾವು ಕಾಣ್ತೀವಿ, ಕಾಯ್ದಿರಿಸಿದ ವಿಷಯಗಳನ್ನ ನಾವಲ್ಲಿ ನೋಡ್ತೀವಿ. ಈ ರೀತಿಯಾಗಿ ಎರಡು ಅಂಶಗಳನ್ನ ನಾವಲ್ಲಿ ನೋಡ್ಬೋದು. ಮತ್ತೆ ನೆಕ್ಸ್ಟ್ 4ನೇ ಒಂದು ಅಂಶ ಅಂದ್ರೆ ಶಾಸಕಾಂಗ ಅಂತ ಹೇಳ್ಬೋದು. ಶಾಸಕಾಂಗ ಅನ್ನೋದು ಇಲ್ಲಿ ಫೆಡರಲ್ ಅಸೆಂಬ್ಲಿ ಅಂತ ಬರ್ತದೆ. ಹೌದಾ, ಆಮೇಲೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಬರ್ತದೆ ಶಾಸಕಾಂಗದಲ್ಲಿ. ಅಂದ್ರೆ ಕೆಳ ಸದನ, ಮೇಲ್ ಸದನ. ಅಂದ್ರೆ
375 ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ಕೆಳ ಸದನ, ಮತ್ತೆ 260 ಸದಸ್ಯರನ್ನು ಒಳಗೊಂಡಿರುವಂತ ಏನು ಮೇಲ್ಸದನ, ಈ ಶಾಸಕಾಂಗ ವ್ಯವಸ್ಥೆಯನ್ನ ಮಾಡಿರುವಂಥದ್ದು 1935ರ ಭಾರತ ಸರ್ಕಾರ ಕಾಯ್ದೆಯ ಒಂದು ಅಂಶಗಳಲ್ಲಿ ನಾವು ಕಾಣ್ತೀವಿ. 1935ರ ಕಾಯ್ದೆಯ ಪ್ರಕಾರ 1937ರಲ್ಲಿ ಫೆಡರಲ್ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಏನು ಈ ಒಂದು 4 ಒಂದು ಅಧಿಕಾರಗಳನ್ನ ನಾವು ಕಾಣ್ತೀವಿ. ಮೂಲ ಅಧಿಕಾರ, ಮೇಲ್ಮನವಿಯ ಅಧಿಕಾರ, ಆಮೇಲೆ ಸಲಹಾತ್ಮಕ ಅಧಿಕಾರ, ದಾಖಲೆಯ ಅಧಿಕಾರ ಅಂತ ಹೇಳ್ಬೋದು. ದಾಖಲೆಯ ಅಧಿಕಾರ ಅಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಅಲ್ಲಿ ನಾವು ನೋಡ್ಬೋದು. ಮತ್ತೆ ಇಲ್ಲಿ ನೆಕ್ಸ್ಟ್ ಬರುವಂತಹ ಒಂದು ಪಾಯಿಂಟ್ಸ್ ಅಂದ್ರೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚುರಪಡಿಸುವಂಥದ್ದು ಈ 1935ರ ಕಾಯ್ದೆ ಮಾಡಿತು ಅಂತ ಹೇಳ್ಬೋದು. ಇನ್ನೊಂದು ಈ ಒಂದು 1935ರ ಕಾಯ್ದೆಯ ಒಂದು ಪ್ರಮುಖ ಒಂದು ಏನು ಅಂಶ ಅಂದ್ರೆ 7ನೇ ಒಂದು ಅಂಶ ಅಂದ್ರೆ ಸೈಮನ್ ಆಯೋಗದ ವರದಿಯಂತೆ ಈ ಕಾಯ್ದೆಯು ಏನಾಗ್ತದೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನ ನೀಡಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಏನು ಆ ಸೈಮನ್ ಆಯೋಗ ವರದಿ ಮಾಡ್ತದೆ, ಅದ್ರ ಪ್ರಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನ ನೀಡಬೇಕು ಅನ್ನೋದು ಅಲ್ಲಿ ಈ 1935ರ ಕಾಯ್ದೆಯಲ್ಲಿ ಬಿಫೋರ್ ಏನ್ ಮಾಡ್ತದೆ ಈ ಆಯೋಗ ಪ್ರಸ್ತುತ ಪಡುತ್ತದೆ, ಆದ್ರೆ ಮಾಡಕ ಆಗ್ಲಿಲ್ಲ ಅಂತ ಹೇಳ್ಬೋದು ಇದರ. ಮತ್ತೆ ದೇಶೀಯ ಸಂಸ್ಥಾನ ಆಳ್ವಿಕೆ ವಿಲೀನಕ್ಕೆ ವಿರೋಧವನ್ನು ಕೂಡ ಇದು ವ್ಯಕ್ತಪಡಿಸ್ತದೆ. ಆ ರೀತಿಯಾಗಿ ಈ ಒಂದು ಅಂಶಗಳನ್ನು ನಾವು ಕಾಣ್ತೀವಿ. ಮತ್ತೆ ಪ್ರಾಂತಗಳ ಮೇಲೆ ಬ್ರಿಟಿಷ್ ಪ್ರಭುತ್ವ ಹಾಗೆ ಉಳಿಸಿಕೊಳ್ಳುವಂಥದ್ದನ್ನು ಮಾಡ್ತದೆ. ಅಂದ್ರೆ ಇಲ್ಲಿ ಈ 7, 8, 9 ಅನ್ನೋದು ಇದು ಸಮಾರೋಪ ತರ ಈ ಬಳಸಿಕೊಳ್ಳುವಂಥದ್ದು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸೈಮನ್ ಆಯೋಗದ ವರದಿ ಈ 1935ರ ಕಾಯ್ದೆಯ ಒಂದು ಬಿಫೋರ್ನಲ್ಲಿ ಈ ಒಂದು ಸೈಮನ್ ಆಯೋಗ ಬರುತ್ತದೆ. ಈ ಕಾಯ್ದೆಯಂತೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನ ನೀಡಬೇಕಂತ ಮಾಡಿರ್ತದೆ, ಆದ್ರೆ ಅದು ಆಗೋದಿಲ್ಲ. ದೇಶೀಯ ಸಂಸ್ಥಾನ ಆಳ್ವಿಕೆಗೆ ವಿಲೀನವನ್ನ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಳುತ್ತವೆ ಈ ಭಾರತದಲ್ಲಿ, ಆದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂಥದ್ದು ಈ ಕಾಯ್ದೆಯ ಮೂಲಕ ಅಂದ್ರೆ ಈ ಒಂದು ಮಾಡುತ್ತದೆ. ಅಂದ್ರೆ ಈ ಸೈಮನ್ ಆಯೋಗದ ವರದಿಯಂತೆ ಅಲ್ಲಿ ದೇಶೀಯ ಸಂಸ್ಥಾನಗಳು ಆಳ್ವಿಕೆ ಮಾಡಿಕೊಳ್ಳಬಹುದು ಅಂತ ಅನ್ನೋದು ಹೇಳ್ತದೆ. ಆದ್ರೆ ಮತ್ತೆ ಆ ಒಂದು ಸರ್ಕಾರ ಏನ್ ಮಾಡುತ್ತದೆ, ಬ್ರಿಟಿಷ್ ಸರ್ಕಾರ ಅದನ್ನು ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಮಾಡುತ್ತದೆ. ಆಮೇಲೆ ಪ್ರಾಂತಗಳ ಮೇಲೆ ಬ್ರಿಟಿಷ್ ಪ್ರಭುತ್ವವನ್ನ ಹಾಗೆ ಉಳಿಸಿಕೊಳ್ಳುವಂಥದ್ದು ಮುಂದುವರಿಸಿಕೊಂಡು ಹೋಗ್ತದೆ. ಅಂದ್ರೆ ಈ ಒಂದು ರಾಜ್ಯಗಳಲ್ಲಿ ತಮ್ಮ ಏನು ಬ್ರಿಟಿಷರ ಒಂದು ಸೈನ್ಯ ಆಗಿರುತ್ತದೆ ಅದನ್ನ ಒಂದೊಂದು ದೇಶೀಯ ಸಂಸ್ಥಾನಗಳಲ್ಲಿ ಇಟ್ಟು ಸಾಕುವಂಥದ್ದು ಮಾಡ್ತದೆ. ಅಂದ್ರೆ ಈ ಒಂದು ಸಂಸ್ಥಾನಕ್ಕೆ ಇಷ್ಟು ಸೈನ್ಯವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಹೊಣೆಯನ್ನ ಭರಿಸುವಂಥದ್ದು ಮಾಡ್ತದೆ. ಅದಕ್ಕೆ ಇಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನ ಪ್ಯಾರಾಮೌನ್ಸಿ ಅಂತ ಅಲ್ಲಿ ಕರೀತಾರೆ. ಈ ರೀತಿಯಾಗಿ ಅಲ್ಲಿ ಪ್ಯಾರಾಮೌನ್ಸಿ ಹೀಗೆ ಉಳಿಸಿಕೊಳ್ಳುವಂಥದ್ದು ಮಾಡ್ತದೆ. ಅಂದ್ರೆ ಪ್ರಾಂತಗಳ ಮೇಲೆ ಬ್ರಿಟಿಷ್ ಪ್ರಭುತ್ವವನ್ನ ಏನಂತ ಹೇಳ್ತಾರೆ, ಅಲ್ಲಿ ಪ್ಯಾರಾಮೌನ್ಸಿ ಅಂತ ಅಲ್ಲಿ ಕರೀತಾರೆ ಅಂತ ಹೇಳ್ಬೋದು. ಮತ್ತೆ ಈ ರೀತಿಯಾಗಿ ಸಮಾರೋಪ ಅಂದ್ರೆ ಈ ರೀತಿಯಾಗಿ ಇಲ್ಲಿ ನಮ್ಮ ಈ ಒಂದು ಮೊದಲನೇ ಒಂದು ಅಧ್ಯಾಯದ ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆಯ ಒಂದು ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿ ನೋಡಬಹುದು. ಹತ್ತೊಂಬತ್ತು 35ರ ಭಾರತ ಸರ್ಕಾರ ಕಾಯ್ದೆಯ ಈ ಮುಖ್ಯ ಅಂಶಗಳ ವಿವರಣೆಯನ್ನ ಮುಂದೆ ಬರುವಂತಹ ಒಂದು ವಿಡಿಯೋದಲ್ಲಿ ಕೂಡ ನಾವು ನೋಡಬಹುದು. ಅದನ್ನ ತಿಳಿದುಕೊಳ್ಳುವುದು ಅಷ್ಟೇ ಅವಶ್ಯಕತೆ ಆಗಿರುತ್ತದೆ. ಯಾಕಂದ್ರೆ ಇಲ್ಲಿ ಬರುವಂತಹ ಒಂದು ಸಂಯುಕ್ತ ಪದ್ಧತಿಯ ಬಗ್ಗೆ ಆಗಿರ್ಬೋದು, ಅಧಿಕಾರ ವಿಭಜನೆಯ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲಿ ಬರುವಂತ ಕೇಂದ್ರದಲ್ಲಿ ಸರ್ಕಾರ ಪದ್ಧತಿಯ ಆಗಿರ್ಬೇಕು, ಡಯಾರ್ಕಿಯ ಬಗ್ಗೆ ಆಗಿರ್ಬೋದು, ಮತ್ತೆ ದ್ವಿಸದನದ ಶಾಸಕಾಂಗದ ಬಗ್ಗೆ ಆಗಿರ್ಬೋದು, ಮತ್ತೆ ಫೆಡರಲ್ ನ್ಯಾಯಾಲಯದ ಬಗ್ಗೆ ಆಗಿರ್ಬೋದು, ಮತ್ತೆ ಪ್ರಾಂತೀಯ ಒಂದು ಸ್ವಾಯತ್ತತೆಯ ಬಗ್ಗೆ ಆಗಿರ್ಬೋದು,
ಇದನ್ನ ಏನು ಈ ಒಂದು ಮುಂದಿನ ವಿವರಣೆಯಲ್ಲಿ ಅಂದರೆ ಇದೇ ಒಂದು ಕಂಟಿನ್ಯೂ ವಿವರಣೆಯಲ್ಲಿ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು 1935ರ ಒಂದು ಕಾಯ್ದೆಯ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೋಡಿ, 1935ರ ಕಾಯ್ದೆ ಅಂತ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ 1919ರ ಕಾಯ್ದೆ ಭಾರತೀಯರ ಒಂದು ಆಶೋತ್ತರಗಳನ್ನ ಈಡೇರಿಸುವಲ್ಲಿ ವಿಫಲವಾಗುತ್ತೆ. 1919ರ ಭಾರತ ಸರ್ಕಾರದ ಕಾಯ್ದೆ ಅಂದರೆ ಮಾಂಟೆಗೊ ಚಲಮ್ಸ್ಫರ್ಡ್ ಕಾಯ್ದೆ ಅಂತ ಏನಿದೆ, ಅದು ಭಾರತೀಯರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ವಿಫಲವಾಗುತ್ತೆ. ಇದರಿಂದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿ ಆ ಒಂದು ಸ್ವರಾಜ್ ಆಂದೋಲನಕ್ಕೆ ಚಾಲನೆಯನ್ನು ಕೊಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆಗ ಈ ಒಂದು ಬ್ರಿಟಿಷ್ ಸರ್ಕಾರ ಎಚ್ಚೆತ್ತುಕೊಂಡು ಭಾರತದಲ್ಲಿ ಒಂದು ಶಾಸನಾತ್ಮಕ ಆಯೋಗವನ್ನು ರಚನೆ ಮಾಡುತ್ತೆ. ಅದನ್ನು ಸೈಮನ್ ಆಯೋಗ ಅಂತ ಕೂಡ ಕರೀತಾರೆ. ಬ್ರಿಟಿಷ್ನ ಜಾನ್ ಸೈಮನ್ ಅವರನ್ನು ಭಾರತಕ್ಕೆ ಕಳಿಸುವ ಮೂಲಕ ಒಂದು ಸೈಮನ್ ಆಯೋಗವನ್ನು ಭಾರತಕ್ಕೆ ಬ್ರಿಟಿಷ್ ಸರ್ಕಾರ ಕಳಿಸ್ಕೊಡುತ್ತೆ. ಈ ಒಂದು ಸೈಮನ್ ಆಯೋಗವನ್ನು ನೇಮಕ ಮಾಡಿದಂಥ ಬಹಳ ಮುಖ್ಯವಾದಂಥ ಒಂದು ಕಾರಣ ಅಂತಂದರೆ 1919ರ ಕಾಯ್ದೆಯನ್ನು ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನು ನೀಡುವಂಥ ಉದ್ದೇಶದಿಂದ 1927ರಲ್ಲಿ ಈ ಒಂದು ಸೈಮನ್ ಆಯೋಗವನ್ನು ಭಾರತಕ್ಕೆ ಕಳಿಸಲಾಗುತ್ತೆ. ಈ ಒಂದು ಸೈಮನ್ ಆಯೋಗ ಭಾರತದ ಒಂದು ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ತನ್ನದೇ ಆದಂಥ ಒಂದು ಶಿಫಾರಸನ್ನು ಮಾಡುತ್ತೆ. ಅದು ಬ್ರಿಟಿಷ್ ಸರ್ಕಾರಕ್ಕೆ ಮಾಡಿದಂಥ ಶಿಫಾರಸು ಏನಂತಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ 1929ರಲ್ಲಿ ಸೈಮನ್ ಆಯೋಗ ಒಂದು ಶಿಫಾರಸು ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಸೈಮನ್ ಆಯೋಗದ ಒಂದು ವರದಿಯನ್ನು 1930, 1931 ಹಾಗೆ 1932ರಲ್ಲಿ ಲಂಡನ್ನಲ್ಲಿ ನಡೆದಂಥ ಒಂದು ದುಂಡು ಮೇಜಿನ ಒಂದು ಸಮ್ಮೇಳನಗಳಲ್ಲಿ ಪರಿಗಣಿಸಲಾಗುತ್ತೆ. ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ನಡೆಸ್ತಾರೆ. ಆ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಸೈಮನ್ ಆಯೋಗದ ಒಂದು ವರದಿಯನ್ನು ಪರಿಗಣಿಸುತ್ತೆ ಬ್ರಿಟಿಷ್ ಸರ್ಕಾರ. ಪರಿಗಣಿಸಿ ಒಂದು ಶ್ವೇತಪತ್ರವನ್ನು ಹೊರಡಿಸುತ್ತೆ. ಆ ಶ್ವೇತಪತ್ರದಲ್ಲಿ ಆ ಒಂದು ಶ್ವೇತಪತ್ರವನ್ನು ಸೈಮನ್ ಆಯೋಗವನ್ನೇ ಘೋಷಣೆ ಮಾಡುತ್ತೆ. ಆ ಶ್ವೇತಪತ್ರದ ಮುಖ್ಯಾಂಶಗಳೇನಾಗಿದ್ವು ಅಂದರೆ ಪ್ರಮುಖವಾಗಿ 5 ಮುಖ್ಯಾಂಶಗಳನ್ನ ನಾವು ಗಮನಿಸ್ಬೋದು. ಆ ಒಂದು 5 ಮುಖ್ಯಾಂಶಗಳು ಯಾವುದು ಅಂತಂದರೆ, ಮೊದಲನೆಯದಾಗಿ ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ರಾಜಕೀಯ ಮೀಸಲಾತಿಯನ್ನು ನೀಡುವಂಥದ್ದು. ಹಾಗೆ ಎರಡನೇದಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸುವಂಥದ್ದು. ಹಾಗೆ ಮೂರನೇದಾಗಿ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡುವಂಥದ್ದು. ಹಾಗೆ ನಾಲ್ಕನೇದಾಗಿ ಕೋಮು ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡುವಂಥದ್ದು. ಹಾಗೆ 5ನೇದಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ಕಲ್ಪಿಸಿಕೊಡುವಂಥದ್ದು. ಈ ರೀತಿ 5 ಅಂಶಗಳನ್ನ ಒಳಗೊಂಡಂತೆ ಸೈಮನ್ ಆಯೋಗದ ಒಂದು ವರದಿಯನ್ನು ಆಧರಿಸಿ ಶ್ವೇತಪತ್ರವನ್ನು ಹೊರಡಿಸುತ್ತೆ ದುಂಡು ಮೇಜಿನ ಸಮ್ಮೇಳನ. ಈ ಒಂದು ಸೈಮನ್ ಆಯೋಗದ ಒಂದು ವರದಿಯನ್ನು ಆಧರಿಸಿ ಆ ಒಂದು ಶ್ವೇತಪತ್ರವನ್ನು ಹೊರಡಿಸಿದಂಥ ಒಂದು ಅಂಶಗಳಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಒಂದು ಸ್ವಲ್ಪ ಅಸಮಾಧಾನವನ್ನು ಹೊಂದಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಅಮರನಾಥ ಉಪವಾಸ ಸತ್ಯಾಗ್ರಹ ಕೂತುಕೊಂಡ ಸಂದರ್ಭದಲ್ಲಿ ಆ ಒಂದು ಗಾಂಧೀಜಿಯವರನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ನಾಯಕರುಗಳು ಭೇಟಿ ಮಾಡಿ ಆ ಒಂದು ಗಾಂಧೀಜಿಯವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಜೈಲಿನಲ್ಲಿ ಆಗ ಯರವಾಡ ಜೈಲಿನಲ್ಲಿ ಇರ್ತಾರೆ ಗಾಂಧೀಜಿಯವರು. ಅವ್ರನ್ನ ಹೋಗಿ ಭೇಟಿ ಮಾಡಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆನಂತರದಲ್ಲಿ ಗಾಂಧೀಜಿಯವರು ಅದಕ್ಕೆ ಕೆಲವು ಒಂದು ಒಪ್ಪಿಗೆಯನ್ನು ಕೊಡ್ತಾರೆ. ಅದಕ್ಕನುಗುಣವಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವಾದ ಬದಲಿಗೆ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸುವಂಥ ನಿರ್ಣಯಕ್ಕೆ ಬರಲಾಗುತ್ತೆ ಅಂತಿಮವಾಗಿ. ಈ ರೀತಿಯಾದಂಥ ಒಂದು ನಿರ್ಣಯ ಏನಿದೆ, ಈ ನಿರ್ಣಯವನ್ನು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಆ ಒಂದು ದುರ್ಬಲ ವರ್ಗದವರಿಗೆ ಹಕ್ಕುಗಳನ್ನ ಕೊಡಿಸ್ಲಿಕ್ಕೋಸ್ಕರ, ಅವರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ಕೊಡಿಸ್ಲಿಕ್ಕೋಸ್ಕರ ಹೋರಾಟವನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ಗಾಂಧೀಜಿಯವರು ಅದನ್ನು ವಿರೋಧಿಸಿ ಹೋರಾಟ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಒಡಂಬಡಿಕೆಯನ್ನು ಮಾಡಿ 1932 ಸೆಪ್ಟೆಂಬರ್ 24ರಂದು ಒಂದು ಒಪ್ಪಂದವನ್ನು ಮಾಡ್ಕೊಳ್ಳಲಾಗುತ್ತೆ. ಈ ಒಂದು ಒಪ್ಪಂದವನ್ನು ಪೂನಾ ಒಪ್ಪಂದ ಅಂತ ಕರೀತಾರೆ. ಈ ಒಂದು ಒಪ್ಪಂದದ ಫಲವಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಕೊಡುವ ಬದಲಿಗೆ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸುವಂಥ ನಿರ್ಣಯವನ್ನು ಅಂಗೀಕರಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ಶ್ವೇತಪತ್ರವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಮಂಡಿಸ್ತಾರೆ. ಆ ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಜಂಟಿ ಆಯ್ಕೆ ಸಮಿತಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಮಂಡಿಸಿ ಆ ಒಂದು ಶ್ವೇತಪತ್ರದಲ್ಲಿದ್ದಂಥ ಮುಖ್ಯಾಂಶಗಳೇನಿದೆ ಆ ಮುಖ್ಯಾಂಶಗಳನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಚರ್ಚೆ ಮಾಡಿ ಆ ಒಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು 1935ರ ಕಾಯ್ದೆಯನ್ನು ರಚನೆ ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ರೀತಿ 1935ರಲ್ಲಿ ರಚನೆ ಆದಂಥ ಒಂದು 1935ರ ಕಾಯ್ದೆ ಏನಿದೆ, ಇದರಲ್ಲಿ 321 ವಿಧಿಗಳು ಹಾಗೂ 10 ಅನುಬಂಧಗಳು ಅಂದರೆ ಶೆಡ್ಯೂಲ್ಗಳಂತ ಕರಿತೇವೆ, ಶೆಡ್ಯೂಲ್ಗಳು ಒಳಗೊಂಡಂಥದ್ದನ್ನು ಕೂಡ ನಾವು ಕಾಣ್ತೇವೆ.
ಈ ಒಂದು 1935ರ ಕಾಯ್ದೆಯ ಮುಖ್ಯಾಂಶಗಳೇನು ಅಂತ ನೋಡುವ ಸಂದರ್ಭದಲ್ಲಿ ಮೊದಲನೆಯದಾಗಿ ಸಂಯುಕ್ತ ಪದ್ಧತಿಯನ್ನು ಜಾರಿಗೆ ತರುವಂಥದ್ದು. ಭಾರತದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂಥ ಒಂದು ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಕಾಯ್ದೆ ಒಳಗೊಂಡಿರುತ್ತೆ. ಅಂದರೆ ಭಾರತವನ್ನು ಸಂಯುಕ್ತ ಪದ್ಧತಿಯನ್ನಾಗಿ ಮಾಡುವಂಥ ಉದ್ದೇಶವನ್ನು ಈ ಕಾಯ್ದೆ ಹೊಂದಿರುತ್ತೆ. ಇಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳಿರ್ತವೆ, ಹಾಗೆ ದೇಶೀಯ ಸಂಸ್ಥಾನಗಳನ್ನ ಘಟಕಗಳಾಗಿ ಒಳಗೊಂಡಿರುತ್ತದನ್ನು ನಾವು ಕಾಣ್ಬೋದು. ಹಾಗೆ ಎರಡನೇದಾಗಿ ಅಧಿಕಾರ ವಿಭಜನೆ, ಅಂದರೆ ಶಾಸನೀಯ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಿಗೆ 3 ಹಂತದಲ್ಲಿ ಅಧಿಕಾರ ವಿಭಜನೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೆಯದಾಗಿ 3 ಪಟ್ಟಿಗಳನ್ನ ಮಾಡಿರ್ತಾರೆ. ಅದರಲ್ಲಿ ಮೊದಲನೆಯದು ಕೇಂದ್ರ ಪಟ್ಟಿ. ಈ ಒಂದು ಕೇಂದ್ರ ಪಟ್ಟಿಯಲ್ಲಿ 59 ವಿಷಯಗಳಿರ್ತವೆ. ಆ 59 ವಿಷಯಗಳಲ್ಲಿ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಕರೆನ್ಸಿ ಇತ್ಯಾದಿ ಮುಖ್ಯವಾದಂಥ ವಿಷಯಗಳನ್ನ ಒಳಗೊಂಡಿರುತ್ತದನ್ನು ನಾವು ಕಾಣ್ತೇವೆ. ಇವುಗಳ ಬಗ್ಗೆ ಶಾಸನ ರಚಿಸುವಂಥ ಒಂದು ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಇರುತ್ತೆ. ಹಾಗೆ ಇನ್ನೊಂದು ಪಟ್ಟಿ ಅಂದರೆ ಪ್ರಾಂತ್ಯಗಳ ಪಟ್ಟಿ. ಈ ಒಂದು ಪ್ರಾಂತ್ಯಗಳ ಪಟ್ಟಿಯಲ್ಲಿ 54 ವಿಷಯಗಳನ್ನ ಒಳಗೊಂಡಿರುತ್ತೆ. ಈ 54 ವಿಷಯಗಳಲ್ಲಿ ಶಿಕ್ಷಣ, ಪೊಲೀಸ್ ಇತ್ಯಾದಿ ವಿಷಯಗಳನ್ನು ಅದು ಒಳಗೊಂಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಪಟ್ಟಿ, ಈ ಒಂದು ಪ್ರಾಂತ್ಯಗಳ ಪಟ್ಟಿಯಲ್ಲಿರುವಂಥ ವಿಷಯಗಳ ಬಗ್ಗೆ ಶಾಸನ ರಚಿಸುವಂಥ ಒಂದು ಅಧಿಕಾರ ಪ್ರಾಂತ್ಯಗಳ ಶಾಸಕಾಂಗಕ್ಕೆ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ 3ನೇ ಪಟ್ಟಿ ಸಮವರ್ತಿ ಪಟ್ಟಿ. ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಕ್ರಿಮಿನಲ್ ಲಾ, ಸಿವಿಲ್ ಪ್ರೊಸೀಜರ್, ಹಾಗೆ ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಇತ್ಯಾದಿ ವಿಷಯಗಳನ್ನ ಅದು ಒಳಗೊಂಡಿರುವಂಥದ್ದು ನಾವು ಕಾಣ್ತೇವೆ. ಈ ಸಮವರ್ತಿ ಪಟ್ಟಿಯಲ್ಲಿರುವಂಥ ವಿಷಯಗಳ ಬಗ್ಗೆ ಶಾಸನಗಳನ್ನು ರೂಪಿಸುವಂಥ ಅಧಿಕಾರ ಕೇಂದ್ರ ಮತ್ತು ಪ್ರಾಂತೀಯ ಒಂದು ಶಾಸಕಾಂಗಗಳಿಗೆ ಎರಡಕ್ಕೂ ಕೂಡ ಒಳಗೊಂಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇವಲ್ಲದೆ 4ನೇದಾಗಿ ಶೇಷಾಧಿಕಾರಿಗಳು ಇರ್ತವೆ. ಆ ಶೇಷಾಧಿಕಾರಗಳು ಆ ಒಂದು ರೆಸಿಡ್ಯೂರಿ ಪವರ್ಸ್ ಅಂತ ಇರ್ತವೆ. ಆ ಶೇಷಾಧಿಕಾರಗಳು ಗವರ್ನರ್ ಜನರಲ್ ಅವರಿಗೆ ಸೇರಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದಿಷ್ಟು ಶಾಸಕಾಂಗಕ್ಕೆ ಅಧಿಕಾರ ವಿಭಜನೆಗೆ ಸಂಬಂಧಪಟ್ಟಂತೆ. ಹಾಗೆ ಕಾರ್ಯಾಂಗಕ್ಕೆ ಬಂದಾಗ ಕೇಂದ್ರದಲ್ಲಿ 3ನೇ ಒಂದು ಅಂಶ, ಈ ಒಂದು ಕಾಯ್ದೆ ಮುಖ್ಯಾಂಶಗಳ 3ನೇ ಅಂಶ ಅಂತಂದರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಅಂದರೆ ಇದನ್ನು ಡಯಾರ್ಕಿ ಅಂತ ಕರೀತಾರೆ. ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ ಎಂಬ ಅರ್ಥವನ್ನು ಹೊಂದಿದೆ. ಅಂದರೆ ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ ಅಂತೇಳಿ ಇದನ್ನು ಕೇಳ್ತಾರೆ. ಸಾಮಾನ್ಯ ಪರೀಕ್ಷೆಗಳಿಗೆ ಇದನ್ನು ಕೇಳ್ತಾರೆ, ಡಯಾರ್ಕಿ ಎಂದರೇನು ಅಂತ ಕೇಳ್ತಾರೆ. ದ್ವಿಸರ್ಕಾರ ಪದ್ಧತಿಯನ್ನು ಡಯಾರ್ಕಿ ಎಂದು ಕರೆಯುತ್ತಾರೆ ಅಂತ ನಾವು ಹೇಳ್ತೇವೆ. ನೋಡಿ, 1919ರ ಕಾಯ್ದೆಯನ್ವಯ ಪ್ರಾಂತ್ಯಗಳಲ್ಲಿ ಈ ಒಂದು ದ್ವಿಸರ್ಕಾರ ಪದ್ಧತಿ ಇರುತ್ತೆ. 1919ರ ಕಾಯ್ದೆಯ ಪ್ರಕಾರ ಡಯಾರ್ಕಿ ಎಂಬುದು ಪ್ರಾಂತ್ಯಗಳಲ್ಲಿರುತ್ತೆ. ಈ ಪ್ರಾಂತ್ಯಗಳಲ್ಲಿದ್ದಂಥ ದ್ವಿಸರ್ಕಾರ ಪದ್ಧತಿಯನ್ನು 1935ರ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಅಳವಡಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಕಾಯ್ದೆಯ ಪ್ರಕಾರ ಕಾರ್ಯಾಂಗೀಯ ಅಧಿಕಾರಗಳು ಗವರ್ನರ್ ಜನರಲ್ ಅವರಿಗೆ ಸೇರಿರ್ತವೆ. ಆ ಗವರ್ನರ್ ಜನರಲ್ ಅವರು ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ. ಆ ಒಂದು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಹೇಗಿತ್ತು ಹಾಗಾದರೆ ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಒಂದು ಗವರ್ನರ್ ಜನರಲ್ ಅವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಮತ್ತು ತಮ್ಮಿಂದ ನೇಮಿಸಲ್ಪಟ್ಟಂಥ ಕೌನ್ಸಿಲರ್ಗಳ ನೆರವಿನಿಂದ ಕಾಯ್ದಿರಿಸಿದ ವಿಷಯಗಳಾದಂಥ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮುಂತಾದ ವಿಷಯಗಳ ಬಗ್ಗೆ ಅಧಿಕಾರವನ್ನು ಚಲಾಯಿಸ್ತಿದ್ರು. ಅಂದರೆ ಇವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರಲಿಲ್ಲ, ಅದೇ ರೀತಿ ತಮ್ಮಿಂದ ನೇಮಕವಾದಂಥ ಒಂದು ಕೌನ್ಸಿಲರ್ಗಳ ಮೂಲಕ ಈ ಒಂದು ಕಾರ್ಯಗಳನ್ನ ನಿರ್ವಹಿಸ್ತಿದ್ರು. ಇಂಥ ಒಂದು ಅಧಿಕಾರಗಳನ್ನ ಒಂದು ಕಡೆ ಚಲಾಯಿಸ್ತಿದ್ರೆ, ಮತ್ತೊಂದು ಕಡೆ ಗವರ್ನರ್ ಜನರಲ್ ಇವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾದಂತಹ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆಗೆ ಅನುಗುಣವಾಗಿ ವರ್ಗಾಯಿಸಿದಂಥ ವಿಷಯಗಳ ಬಗ್ಗೆ ಅಧಿಕಾರವನ್ನು ಚಲಾಯಿಸ್ತಿದ್ರು. ನೋಡಿ, ಈ ರೀತಿ 2 ವಿಧದ ಸರ್ಕಾರಗಳಿದ್ವು. ಒಂದು ವರ್ಗಾಯಿಸಿದ ವಿಷಯಗಳು, ಮತ್ತೊಂದು ಕಾಯ್ದಿರಿಸಿದ ವಿಷಯಗಳು. ಈ ರೀತಿ 2 ವಿಧದ ಸರ್ಕಾರಗಳಿದ್ವು. ಒಂದು ಕಡೆ ಗವರ್ನರ್ ಜನರಲ್ ಮತ್ತು ಅವರಿಂದ ನೇಮಕವಾದಂಥ ಒಂದು ಕೌನ್ಸಿಲರ್ಗಳ ಮೂಲಕ ಒಂದು ಕಾರ್ಯಕ್ರಮ ನಿರ್ವಹಿಸಿದರೆ, ಮತ್ತೊಂದು ಸರ್ಕಾರ ಗವರ್ನರ್ ಜನರಲ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೂಲಕ ಒಂದು ಕಡೆ ಜವಾಬ್ದಾರಿ ಇರಲಿಲ್ಲ, ಇನ್ನೊಂದು ಕಡೆ ಜವಾಬ್ದಾರಿ ಇತ್ತು. ಈ ರೀತಿ ಕಾಯ್ದಿರಿಸಿದ ವಿಷಯ ಮತ್ತು ವರ್ಗಾಯಿಸಿದ ವಿಷಯಗಳ ಬಗ್ಗೆ ಗವರ್ನರ್ ಜನರಲ್ ನಿರ್ವಹಿಸಿದಂಥ ಕಾರ್ಯಗಳನ್ನ ನಾವು 2 ವಿಧದ ಸರ್ಕಾರಗಳಾಗಿ ಕಾಣ್ತೇವೆ. ಇದನ್ನು ದ್ವಿಸರ್ಕಾರ ಪದ್ಧತಿ ಅಂತೇಳಿ ಕರೀತಿದ್ರು. ಇದು ಕೇಂದ್ರದಲ್ಲಿ 1935ರ ಕಾಯ್ದೆಗೆ ಅನುಗುಣವಾಗಿ ಜಾರಿಗೆ ಬಂದಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಈ ಕಾಯ್ದೆಯ 4ನೇ ಒಂದು ಅಂಶ ಅಂತಂದರೆ ಶಾಸಕಾಂಗ. ಕೇಂದ್ರ ಶಾಸಕಾಂಗ ಒಂದು ವ್ಯವಸ್ಥೆ ಏನಿತ್ತು, ಆ ಶಾಸಕಾಂಗ ವ್ಯವಸ್ಥೆಯನ್ನು ನೋಡೋದಾದರೆ ಇಲ್ಲಿ ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್, ಮತ್ತೊಂದು ಫೆಡರಲ್ ಅಸೆಂಬ್ಲಿ ಅಂತ 2 ಸದನಗಳನ್ನ ಶಾಸಕಾಂಗ ಒಳಗೊಂಡಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೆಯದಾಗಿ ನಾವು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ಇದು ಮೇಲ್ಮನೆಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಇದರಲ್ಲಿ ಈ ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಏನಿದೆ, ಇದರಲ್ಲಿ 260 ಜನ ಸದಸ್ಯರನ್ನು ಹೊಂದಿರುತ್ತೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್ 260 ಜನ ಸದಸ್ಯರನ್ನು ಹೊಂದಿರುತ್ತೆ. ಇದರಲ್ಲಿ 156 ಜನ ಸದಸ್ಯರು ಅಂದರೆ 60% ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗಿರ್ತಾರೆ.
ಹಾಗೆ ಉಳಿದಂಥ 104 ಸದಸ್ಯರು ಅಂದರೆ ಶೇಕಡ 40ರಷ್ಟು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಶಾಸಕಾಂಗದ ಇನ್ನೊಂದು ಮನೆ ಕೆಳಮನೆ ಫೆಡರಲ್ ಅಸೆಂಬ್ಲಿ. ಈ ಒಂದು ಫೆಡರಲ್ ಅಸೆಂಬ್ಲಿಯಲ್ಲಿ 375 ಸದಸ್ಯರನ್ನು ಒಳಗೊಂಡಿರುತ್ತೆ. ಈ 375 ಜನ ಸದಸ್ಯರಲ್ಲಿ 250 ಜನ ಸದಸ್ಯರನ್ನು ಅಂದರೆ ಶೇಕಡ 67ರಷ್ಟು ಸದಸ್ಯರನ್ನು ವಿಧಾನಸಭಾ ಸದಸ್ಯರು ಅಂದರೆ ಪ್ರಾಂತ್ಯಗಳ ವಿಧಾನಸಭಾ ಸದಸ್ಯರುಗಳಿಂದ ಆಯ್ಕೆ ಆಗ್ತಾರೆ. ಹಾಗೆ ಉಳಿದಂಥ 125 ಜನ ಸದಸ್ಯರನ್ನು ಅಂದರೆ ಶೇಕಡ 33ರಷ್ಟು ಸದಸ್ಯರನ್ನು ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರು ನಾಮನಿರ್ದೇಶನ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಶಾಸಕಾಂಗ ವ್ಯವಸ್ಥೆ ಇರುತ್ತೆ. ಹಾಗೆ 5ನೇ ಒಂದು ಅಂಶ, ಈಗ ಒಂದು ಕಾಯ್ದೆ 5ನೇ ಅಂಶ ಅಂತಂದರೆ ಅದು ನ್ಯಾಯಾಂಗ. ನೋಡಿ, ಈ ಒಂದು ಕಾಯ್ದೆಯ ಅನುಗುಣವಾಗಿ ಅಂದರೆ 1935ರ ಕಾಯ್ದೆಗೆ ಅನುಗುಣವಾಗಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ 1937ರಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ದೊರೆಯುತ್ತೆ. ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಅಂತಂದರೆ ಕಾಯ್ದೆ 1935ರ ಕಾಯ್ದೆ, ಆದರೆ ಫೆಡರಲ್ ನ್ಯಾಯಾಲಯವನ್ನು ದೆಹಲಿಯಲ್ಲಿ ಸ್ಥಾಪಿಸಿದ್ದು ಯಾವಾಗ ಅಂತಂದರೆ 1937ರಲ್ಲಿ ಈ ಒಂದು ಸ್ಥಾಪನೆಗೆ ಅವಕಾಶ ಕಲ್ಪಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ನ್ಯಾಯಾಲಯ ಸ್ಥಾಪನೆ ಆಗುತ್ತೆ. ಈ ಒಂದು ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ 6 ಜನ ಹೆಚ್ಚುವರಿ ನ್ಯಾಯಾಧೀಶರುಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಹಾಗೆ ಈ ಒಂದು ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂದಾಗ ಬ್ರಿಟಿಷ್ ಸರ್ಕಾರ ಕಾನೂನಿನ ನಿಪುಣತೆಯ ಆಧಾರದಲ್ಲಿ, ಅಂದರೆ ಯಾರು ಕಾನೂನಿನ ತಜ್ಞತೆಯನ್ನು ಹೊಂದಿರ್ತಾರೆ, ನಿಪುಣತೆಯನ್ನು ಹೊಂದಿರ್ತಾರೆ ಅಂಥವರನ್ನು ಈ ಒಂದು ಬ್ರಿಟಿಷ್ ಸರ್ಕಾರ ಈ ಒಂದು ನ್ಯಾಯಾಧೀಶರನ್ನಾಗಿ ನೇಮಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ. ಹಾಗೆ ಈ ಒಂದು ಫೆಡರಲ್ ನ್ಯಾಯಾಲಯ ಯಾವ ರೀತಿಯ ಅಧಿಕಾರಗಳನ್ನ ಹೊಂದಿತ್ತು, ಯಾವ ರೀತಿಯ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನ ಹೊಂದಿತ್ತು ಅಂತ ನೋಡುವ ಸಂದರ್ಭದಲ್ಲಿ ಫೆಡರಲ್ ನ್ಯಾಯಾಲಯದ ಅಧಿಕಾರಗಳು ನೋಡೋದಾದರೆ ಮೊದಲನೆಯದಾಗಿ ಮೂಲ ಅಧಿಕಾರ, ಹಾಗೆ ಎರಡನೇದು ಮೇಲ್ಮನವಿ ಅಧಿಕಾರ, ಮೂರನೇದು ಸಲಹಾತ್ಮಕ ಅಧಿಕಾರ, ನಾಲ್ಕನೇದು ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ದಾಖಲೆಗಳ ನ್ಯಾಯಾಲಯ ಅಂತ ಅದನ್ನು ಕರೀತಾರೆ. ಮೂಲ ಅಧಿಕಾರ ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನ ಬಗೆಹರಿಸುವಂಥ ಅಧಿಕಾರ. ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಯಾವುದಾದ್ರು ಸಮಸ್ಯೆಗಳು ಉಂಟಾದರೆ ಅವುಗಳನ್ನ ಬಗೆಹರಿಸುವಂಥ ಅಧಿಕಾರವನ್ನು ಹೊಂದಿತ್ತು. ಹಾಗೆ ಮೇಲ್ಮನವಿ ಅಧಿಕಾರ ಅಂತಂದರೆ ಉಚ್ಚ ನ್ಯಾಯಾಲಯಗಳು, ರಾಜ್ಯ ಮಟ್ಟದಲ್ಲಿರುವಂಥ ಅಥವಾ ಪ್ರಾಂತ್ಯಗಳ ಮಟ್ಟದಲ್ಲಿರುವಂಥ ಉಚ್ಚ ನ್ಯಾಯಾಲಯಗಳು ನೀಡುವಂಥ ತೀರ್ಪಿನ ಮೇಲ್ಮನವಿಯನ್ನು ಬಗೆಹರಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಹಾಗೆ ಮೂರನೆಯದಾಗಿ ಸಲಹಾತ್ಮಕ ಅಧಿಕಾರ ಅಂದರೆ ಗವರ್ನರ್ ಜನರಲ್ ಅವರಿಗೆ ಕಾನೂನು ಸಲಹೆ ನೀಡುವಂಥ ಅಧಿಕಾರವನ್ನು ಈ ನ್ಯಾಯಾಲಯ ಹೊಂದಿರುತ್ತೆ. ಹಾಗೆ ನಾಲ್ಕನೆಯದಾಗಿ ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ದಾಖಲೆಗಳ ನ್ಯಾಯಾಲಯವಾಗಿ ಇದು ಕೂಡ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಆ ಒಂದು ನ್ಯಾಯಾಲಯ ಸ್ಥಾಪನೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಆಗಿತ್ತು ಆಗಲೇ. ಹಾಗೆ ಇದು 12 ವರ್ಷಗಳ ಕಾಲ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಅಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಇದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಗಿ ಪರಿವರ್ತನೆ ಆಗುವವರೆಗೂ ಈ ಒಂದು ನ್ಯಾಯಾಲಯ 12 ವರ್ಷಗಳ ಕಾಲ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಒಂದು 1935ರ ಕಾಯ್ದೆಗೆ ಅನುಗುಣವಾಗಿ ರಚನೆ ಆದಂಥ ಭಾರತದ ಸರ್ವೋನ್ನತ ನ್ಯಾಯಾಲಯ ಏನಿತ್ತು, ಇದಕ್ಕೆ ಮೊದಲ ನ್ಯಾಯಾಧೀಶರಾಗಿ, ಮುಖ್ಯ ನ್ಯಾಯಾಧೀಶರಾಗಿ ಸರ್ ಮೌರಿಸ್ ಗ್ವಾಯರ್ ಎಂಬುವರನ್ನು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿರುತ್ತೆ. ಇವರು ಭಾರತದ ಒಂದು ನ್ಯಾಯಾಂಗದ ಶ್ರೇಷ್ಠ ಕಾರ್ಯವೈಖರಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದಂಥ ಒಂದು ಕೀರ್ತಿಗೆ ಪಾತ್ರರಾಗಿರುವಂಥದ್ದನ್ನು ನಾವು ಕಾಣ್ತೇವೆ, ಸರ್ ಮೌರಿಸ್ ಗ್ವಾಯರ್ ಎಂಬಂಥವ್ರು. ಹೀಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ರೂಪುಗೊಂಡಿತ್ತು. ಹಾಗೆ 6ನೇ ಒಂದು ಅಂಶ ಅಂತಂದರೆ ಅದು ಪ್ರಾಂತೀಯ ಸ್ವಾಯತ್ತತೆ. ನೋಡಿ ಸ್ನೇಹಿತರೆ, ಈ ಒಂದು ಕಾಯ್ದೆಯ ಅನ್ವಯ ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಅವುಗಳು ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾಗಿ ಬದಲಾವಣೆ ಆಗ್ತವೆ. 1935ರ ಕಾಯ್ದೆಗೆ ಅನುಗುಣವಾಗಿ ಸ್ವಾಯತ್ತ ಘಟಕಗಳಾಗಿ ಒಂದು ರಚನೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಈ ಒಂದು ಕಾಯ್ದೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚುರಪಡಿಸುತ್ತೆ. ಸುಮಾರು 11 ಪ್ರಾಂತ್ಯಗಳಲ್ಲಿ ಈ ಒಂದು ಪ್ರಾಂತೀಯ ಸ್ವಾಯತ್ತತೆ ಜಾರಿಗೆ ಬರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಪ್ರಮುಖವಾದಂಥ ಪ್ರಾಂತ್ಯಗಳು ಅಂತಂದರೆ ಮದ್ರಾಸ್, ಬಾಂಬೆ, ಬೆಂಗಾಲ್, ದಿ ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ, ಸೆಂಟ್ರಲ್ ಪ್ರಾವಿನ್ಸಸ್, ಹಾಗೆ ಅಸ್ಸಾಂ, NWFP, ಒರಿಸ್ಸಾ ಮತ್ತು ಸಿಂಧ್ಗಳಲ್ಲಿ ಈ ಒಂದು ಕಾಯ್ದೆ ಅನುಗುಣವಾಗಿ ಜಾರಿಗೆ ಬರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ರೀತಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೊಳಿಸಲಾಗುತ್ತೆ. 11 ಪ್ರಾಂತ್ಯಗಳಲ್ಲಿ ಅದನ್ನು ಜಾರಿಗೊಳಿಸ್ತಾರೆ. ಇಷ್ಟು ಪ್ರಮುಖವಾದಂಥ 6 ಅಂಶಗಳು. ಹಾಗೆ 1935ರ ಕಾಯ್ದೆಯಲ್ಲಿ ಕೆಲವು ವೈಫಲ್ಯತೆಗಳು ಕೂಡ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಈ ಒಂದು ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದು ಕೆಲವು ವೈಫಲ್ಯತೆಗಳು ಹೊಂದಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಆ ವೈಫಲ್ಯತೆಗಳು ಯಾವುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ಸೈಮನ್ ಆಯೋಗವು 1929ರಲ್ಲಿ ಆಶ್ವಾಸನೆ ನೀಡಿದಂತೆ ಈ ಒಂದು ಕಾಯ್ದೆಗೆ ಅನುಗುಣವಾಗಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಬ್ರಿಟಿಷ್ ಸರ್ಕಾರ ನೀಡಲಿಲ್ಲ. ಅಂದರೆ ಏನು ಡೊಮಿನಿಯನ್ ಸರ್ಕಾರವನ್ನು ನೀಡಬೇಕಂತ ಶಿಫಾರಸು ಮಾಡಿತ್ತು ಸೈಮನ್ ಆಯೋಗ, ಅದಕ್ಕನುಗುಣವಾಗಿ 1935ರ ಕಾಯ್ದೆಯಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಲಿಕ್ಕೆ ಈ ಕಾಯ್ದೆ ವಿಫಲ ಆಗುತ್ತೆ. ಹಾಗೆ ಎರಡನೇದಾಗಿ ದೇಶೀಯ ಸಂಸ್ಥಾನಗಳ ಒಂದು
ಆಳ್ವಿಕೆಗಳೇನಿದ್ವು ಅವುಗಳು ವಿಲೀನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತವೆ. ವಿಲೀನಕ್ಕೆ ವಿರೋಧ ವ್ಯಕ್ತವಾದ್ರಿಂದ ಭಾರತದ ಸಂಯುಕ್ತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವಂಥ ಒಂದು ಉದ್ದೇಶ ಏನಿತ್ತು ಅದು ಕಾರ್ಯಗತಕ್ಕೆ ಬರಲಿಲ್ಲ. ಅಂದರೆ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಮೂರನೆಯದಾಗಿ ಪ್ರಾಂತ್ಯಗಳ ಮೇಲೆ ಒಂದು ಪ್ಯಾರಾಮೌಂಟ್ಸಿ ಎಂಬುದು ಮುಂದುವರೆದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಪ್ರಾಂತ್ಯಗಳು ಅವುಗಳ ಒಂದು ಅನುಷ್ಠಾನಕ್ಕೆ ತಂದಂಥ ಪ್ರಾಂತೀಯ ಸ್ವಾಯತ್ತತೆ ಏನಿತ್ತು ಅದು ಕನಿಷ್ಠ ಮಟ್ಟದಲ್ಲಿತ್ತು. ಯಾಕೆಂದರೆ ಕೇಂದ್ರ ಮತ್ತು ಪ್ರಾಂತೀಯ ಒಂದು ಗವರ್ನರ್ಗಳು ಮಹತ್ವವಾದಂಥ ಕಾರ್ಯಗಳನ್ನ ತಮ್ಮಲ್ಲೇ ಉಳಿಸ್ಕೊಂಡು ಅವುಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಅಂದರೆ ಉದಾಹರಣೆಗೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಕರೆನ್ಸಿ ಇಂಥ ಮುಖ್ಯವಾದಂಥ ವಿಷಯಗಳ ಬಗ್ಗೆ, ಹಾಗೆ ರಾಜ್ಯಗಳಲ್ಲೂ ಕೂಡ ಕೆಲವು ಮುಖ್ಯವಾದಂಥ ವಿಷಯಗಳ ಬಗ್ಗೆ ಕೇಂದ್ರದ ಒಂದು ಸರ್ಕಾರದ ಗವರ್ನರ್ ಮತ್ತು ಪ್ರಾಂತೀಯ ಗವರ್ನರ್ಗಳು ನಿಯಂತ್ರಣವನ್ನು ಹೊಂದಿ ಆ ಒಂದು ಪ್ರಾಂತ್ಯಗಳ ಸ್ವಾಯತ್ತತೆ ಕನಿಷ್ಠ ಮಟ್ಟದಲ್ಲಿದ್ದಂಥದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ಪ್ರಾಂತೀಯ ಸ್ವಾಯತ್ತತೆ ಕನಿಷ್ಠ ಮಟ್ಟದಲ್ಲಿತ್ತು. ಈ ರೀತಿಯ ಬ್ರಿಟಿಷ್ ಪ್ರಭುತ್ವ ಪ್ರಾಂತ್ಯಗಳ ಮೇಲೆ ಮುಂದುವರೆದಿದ್ದನ್ನು ನಾವು ಪ್ಯಾರಾಮೌಂಟ್ಸಿ ಅಥವಾ ಅದನ್ನು ಬ್ರಿಟಿಷ್ ಪ್ರಭುತ್ವ ಅಂತೇಳಿ ಅದನ್ನು ನಾವು ಕರಿತೇವೆ. ಈ ರೀತಿ 1935 ಕಾಯ್ದೆ ಸಂಪೂರ್ಣವಾಗಿ ಯಶಸ್ಸನ್ನು ಪಡ್ಕೊಳ್ಳಿಲ್ಲ. ಅದು ಕೆಲವು ವೈಫಲ್ಯತೆಗಳನ್ನ ಹೊಂದಿದಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹೀಗೆ 1935 ಕಾಯ್ದೆ ಅಂತ ಅಂದಾಗ ಅದರಲ್ಲಿ ಮುಖ್ಯವಾಗಿ ನಾವು 6 ಅಂಶಗಳನ್ನ ಗಮನಿಸ್ತೇವೆ. ಒಂದು ಸಂಯುಕ್ತ ಪದ್ಧತಿ, ಹಾಗೆ ಎರಡನೇದು ಅಧಿಕಾರ ವಿಭಜನೆ, ಮೂರನೇದು ದ್ವಿಸರ್ಕಾರ ಪದ್ಧತಿ, ನಾಲ್ಕನೇದು ಶಾಸಕಾಂಗ, ಐದನೇದು ನ್ಯಾಯಾಂಗ, ಹಾಗೆ ಆರನೇದು ಪ್ರಾಂತೀಯ ಸ್ವಾಯತ್ತತೆ. ಈ 6 ಅಂಶಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಅದರ ಜೊತೆಗೆ ಅದರ ವೈಫಲ್ಯತೆಗಳನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಕೆಲವು ಸಂದರ್ಭದಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ, 5 ಅಂಕದ ಪ್ರಶ್ನೆ ಕೂಡ ಬರ್ಬೋದು. ಹಾಗೆ 10 ಅಂಕದ ಪ್ರಶ್ನೆಗಳು ಕೂಡ ದ್ವಿತೀಯ PUC ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಒಂದು ಅಧ್ಯಾಯದ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಟು ನಾವು ಮನನ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ಚಾನಲ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಚಾನಲ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದಾಗ ಅದು ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದನ್ನು ನೀವು ಅಲ್ಲಿ ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವ ಮೂಲಕ ನೀವು ನೋಟಿಫಿಕೇಷನ್ಗಳನ್ನು ಕೂಡ ಪಡ್ಕೋಬೋದು. ಹೊಸ ವೀಡಿಯೋಗಳನ್ನ ನಾನು ಇನ್ನು ಮುಂದೆ ಮಾಡುವಂಥ ಒಂದು ಪ್ರಯತ್ನಗಳಿದೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ವೀಡಿಯೋಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.